ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ವಿದ್ಯಾಗಮ ಸಂವೇದ ನಿರಂತರ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ನಮಗೆ ಗೊತ್ತಿದೆ, 9ನೇ ತರಗತಿಯಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿ ಕಲಿತಿರ್ತಕ್ಕಂಥ ಒಂದು ಅಧ್ಯಾಯವನ್ನು ಈ ವರ್ಷ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ತೀವಿ. ಅದ್ಯಾವುದಪ್ಪ ಅಂದರೆ ನಿರ್ದೇಶಾಂಕ ರೇಖಾಗಣಿತ. ನಾವು ಅಲ್ಲಿ ಬೋರ್ಡಲ್ಲಿ ನೋಡ್ತಾ ಇದ್ದೇವೆ. ಈ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಾವು ತಿಳ್ಕೊಳ್ತಾ ಬರ್ತೇವೆ. ಈಗ ಎರಡು ಬಿಂದುಗಳ ನಡುವೆ ಎಷ್ಟು ದೂರ ಇದೆ ಅಂತ ಹೇಗೆ ತಿಳ್ಕೊಳ್ತೀರಾ? ಇವುಗಳನ್ನೆಲ್ಲ ನೋಡ್ಕೊಳ್ಬೇಕು ಅಂದರೆ ನಮಗೆ ಈ ನಿರ್ದೇಶಾಂಕ ರೇಖಾಗಣಿತದ ಒಂದು ಮಹತ್ವ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಈ ಒಂದು ಅವಧಿಯಲ್ಲಿ ಹೆಚ್ಚಿನವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಅವಧಿಯಲ್ಲಿ ನಾವು ಕಲಿಯುವಂತಹ ಕಲಿಕಾಂಶಗಳು ಯಾವುದ್ಯಾವುದು ಒಂದು ಸರಿ ನೋಡೋಣವಾ? ಸಿದ್ಧರಿದ್ದೀರಲ್ಲ ವಿದ್ಯಾರ್ಥಿಗಳೇ? ಪೆನ್ನು ಪೇಪರ್ ತಗೊಳ್ಳಿ, ಜೊತೆಯಲ್ಲಿ ಬರ್ಕೊಳ್ತಾ ಹೋಗಿ. ಅಧ್ಯಾಯ ನಿರ್ದೇಶಾಂಕ ರೇಖಾಗಣಿತ. ಮೊದಲನೆಯ ಒಂದು ಕಲಿಕಾಂಶ ಯಾವುದು ಅಂತ ನಾವು ನೋಡೋದಾದರೆ, ದೂರಸೂತ್ರವನ್ನು ಬಳಸಿ ಹೇಗೆ ಎರಡು ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತೀವಿ. ಅಂದರೆ ಈ ದೂರಸೂತ್ರವನ್ನು ನಾವೇ ರಚನೆ ಮಾಡ್ತೀವಿ. ರಚನೆ ಮಾಡಿ ಅದನ್ನು ಬಳಸಿ ನಾವು ಹೇಗೆ ಎರಡು ಬಿಂದುಗಳ ನಡುವೆ ದೂರ ಇದೆ ಅನ್ನೋದನ್ನು ಕಂಡುಹಿಡಿತೀವಿ. ಇನ್ನು ಭಾಗಶಃ ಪ್ರಮಾಣ ಸೂತ್ರ, ಈ ಸೂತ್ರವನ್ನು ನಾವೇ ರಚನೆ ಮಾಡ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಿಡಿಸ್ತೇವೆ. ಇನ್ನು ತ್ರಿಭುಜದ ವಿಸ್ತೀರ್ಣ, ಈಗಾಗಲೇ ನಮಗೆ ಗೊತ್ತಿದೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ, ಈ ಸೂತ್ರವನ್ನು ಬಳಸಿ ನಾವು ಕಂಡುಹಿಡಿತಾ ಇದ್ವಿ. ಇನ್ನು ಹೆರಾನ್ ಸೂತ್ರವನ್ನು ಬಳಸಿ ಕಂಡುಹಿಡಿತಾ ಇದ್ವಿ. ಇಲ್ಲಿ ನಿರ್ದೇಶಾಂಕ ಬಿಂದುಗಳಿಂದ ಒಂದು ತ್ರಿಭುಜವನ್ನು ರಚನೆ ಮಾಡಿದಾಗ ಅದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಎಷ್ಟೊಂದು ಕುತೂಹಲಕಾರಿಯಾಗಿದೆಯಲ್ಲ? ಬನ್ನಿ ನೋಡೋಣ ಇನ್ನೂ ಏನೇನಿದೆ ಅಂತ. ಈ ನಿರ್ದೇಶಾಂಕ ರೇಖಾಗಣಿತದ ಪರಿಚಯವನ್ನು ಮೊದಲು ಸ್ವಲ್ಪ ಮಾಡಿಕೊಳ್ಳೋಣ. ಈ ನಿರ್ದೇಶಾಂಕ ರೇಖಾಗಣಿತ ಗಣಿತದ ಒಂದು ಶಾಖೆ. ಇದು ರೇಖಾಗಣಿತ ಮತ್ತು ಬೀಜಗಣಿತದ ಸಂಯೋಜನೆಯಿಂದ, ಇದು ಭಾಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇನ್ನು ಏನೇನು ತಿಳ್ಕೊಳ್ತೀವಿ ಅಂದರೆ, ರೇಖಾಗಣಿತದ ಆಕೃತಿಗಳ ಅಧ್ಯಯನಕ್ಕೆ ಬೀಜಗಣಿತವನ್ನು ಸಾಧನವಾಗಿ ನಾವು ಇಲ್ಲಿ ಬಳಸ್ಕೊಳ್ತೇವೆ. ಅಂದರೆ ಒಂದು ಬೀಜಗಣಿತ ಸಾಧನವಾಗಿ ನಿರ್ದೇಶಾಂಕ ರೇಖಾಗಣಿತ ಅಭಿವೃದ್ಧಿ ಹೊಂದಿದೆ ಅಂದರೆ ತಪ್ಪಾಗಲಾರದು. ಈ ಬೀಜಗಣಿತವನ್ನು ಉಪಯೋಗಿಸ್ಕೊಂಡು ರೇಖಾಗಣಿತವನ್ನು ಅಭ್ಯಾಸ ಮಾಡಲಿಕ್ಕೆ ಮತ್ತು ರೇಖಾಗಣಿತದ ಸಹಾಯದಿಂದ ಬೀಜಗಣಿತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಆ ರೇಖಾಗಣಿತವನ್ನು ಸಹಾಯವನ್ನು ಉಪಯೋಗಿಸ್ಕೊಂಡು ಬೀಜಗಣಿತವನ್ನು ಅರ್ಥ ಮಾಡ್ಕೊಳ್ಳೋದು, ಈ ರೀತಿ ಇದಂತಹ ವಿಚಾರಗಳನ್ನು ನಾವಿಲ್ಲಿ ಕಲಿತಾ ಹೋಗ್ತೇವೆ. ಇನ್ನು ಈ ನಿರ್ದೇಶಾಂಕ ರೇಖಾಗಣಿತವನ್ನು ಎಲ್ಲೆಲ್ಲಿ ಬಳಸ್ತೇವೆ ನೋಡಿ, ಭೌತಶಾಸ್ತ್ರದಲ್ಲಿ ಬಳಸ್ತೇವೆ, ಇಂಜಿನಿಯರಿಂಗಲ್ಲಿ ಬಳಸ್ತೇವೆ, ಸಮುದ್ರಯಾನದಲ್ಲಿ ಬಳಸ್ತೇವೆ, ಭೂಕಂಪ ಶಾಸ್ತ್ರದಲ್ಲಿ ಬಳಸ್ತೇವೆ, ಕಲೆ ಈ ಒಂದು ಇದರಲ್ಲಿ ಆರ್ಟ್ ಇದರಲ್ಲಿ ಬಳಸ್ತೇವೆ. ಅಂದರೆ ಈ ರೇಖಾಗಣಿತವನ್ನು ಇನ್ನೂ ಹಲವಾರು ಇದರಲ್ಲಿ ಬಳಸ್ತೇವೆ. ಈ ಒಂದು ಚಿತ್ರ ನೀವು ನೋಡ್ತಾ ಇದ್ದರೆ ಈ ಒಬ್ಬ ಗಣಿತಜ್ಞನ ಹೆಸರು ನಿಮಗೆ ಜ್ಞಾಪಕಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಳ್ತಾನೆ. ಆ ಒಂದು ರೇಖಾಗಣಿತಜ್ಞ ಫ್ರೆಂಚ್ ತತ್ವಜ್ಞಾನಿ ಆಗಿರ್ತಕ್ಕಂಥ ಗಣಿತಜ್ಞ ರೇನೆ ಡೆಕಾರ್ಟ್. ಈತನಿಂದ ಈ ಒಂದು ನಿರ್ದೇಶಾಂಕ ರೇಖಾಗಣಿತ ಒಂದು ಅಭಿವೃದ್ಧಿ ಬಂತು. ಪ್ರಾರಂಭದಲ್ಲಿ ಈ ಅಧ್ಯಯನಕ್ಕೆ ಹೆಚ್ಚಿನವಾಗಿ ಒಂದು ಕೆಲಸವನ್ನು ಮಾಡಿದವರು ಯಾರಪ್ಪ ಅಂದರೆ ಈ ಒಂದು ಮಹಾನ್ ಗಣಿತಜ್ಞ. ಈ ಒಂದು ಗಣಿತಜ್ಞನ ಬಗ್ಗೆ ಕೆಲವಾರು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಏನು ಆ ವಿಚಾರಗಳು? ತುಂಬ ಕುತೂಹಲಕರವಾಗಿದೆ. ಬನ್ನಿ ನೋಡೋಣ ಅದು ಯಾವ್ದು ಏನು ಅಂತ. ನಮಗೆ ಗೊತ್ತಿರ್ಬೋದು, ಈ ಒಂದು ರೇಖಾಗಣಿತಜ್ಞನಾಗಿರ್ತಕ್ಕಂಥ ಈ ಡೆಕಾರ್ಟ್ 17ನೇ ಶತಮಾನದ ಗಣಿತಜ್ಞ. ಈತ ರಾತ್ರಿ ಹಾಸಿಗೆಯಲ್ಲಿ ಮಲ್ಕೊಂಡು ಯೋಚನೆ ಮಾಡೋದನ್ನು ಇಷ್ಟಪಡ್ತಾ ಇದ್ದ. ಹಾಸಿಗೆಯಲ್ಲಿ ಮಲ್ಕೊಂಡ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ನಿದ್ದೆ ಮಾಡ್ತೀವಿ. ಆದರೆ ಈ ಗಣಿತಜ್ಞ ಏನು ಮಾಡ್ತಿದ್ದ, ಯೋಚನೆ ಮಾಡೋದನ್ನು ಇಷ್ಟಪಡ್ತಾ ಇದ್ದ. ಒಂದು ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಾ ಇದ್ದ, ಆವಿಷ್ಕಾರಗಳನ್ನು ಮಾಡೋದಕ್ಕೆ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದ. ಒಂದು ದಿನ ಹಾಸಿಗೆಯಲ್ಲಿ ವಿಶ್ರಾಂತಿಯಲ್ಲಿರಬೇಕಾದ್ರೆ ಒಂದು ಸಮತಲದಲ್ಲಿ ಇರ್ತಕ್ಕಂಥ ಒಂದು ಬಿಂದುವಿನ ಸ್ಥಾನವನ್ನು ವಿವರಿಸೋದು ಹೇಗೆ, ಆ ಸಮಸ್ಯೆಯನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆ ಒಂದು ಬಿಡಿಸುವಂತಹ ಪ್ರಯತ್ನವೇ ಏನಾಗತ್ತಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ನಿರ್ದೇಶಾಂಕ ರೇಖಾಗಣಿತವಾಗಿ ನಮಗೆ ಪ್ರಚುರಪಡಿಸುತ್ತೆ. ಅವನ ಈ ವಿಧಾನ ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಕಲ್ಪನೆಗಳೊಳಗೊಂಡ ಹಳೆಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದ ರೂಪವಾಗಿರುತ್ತೆ. ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಇದನ್ನು ಅಭಿವೃದ್ಧಿಪಡಿಸಿದಂತಹ ಒಂದು ರೂಪ ಯಾವುದಪ್ಪ ಅಂದರೆ ಈ ನಿರ್ದೇಶಾಂಕ ರೇಖಾಗಣಿತ ಆಗಿರುತ್ತೆ. ಈ ಒಂದು ಸಮತಲದಲ್ಲಿ ಒಂದು ಬಿಂದುವನ್ನು ವಿವರಿಸುವಂತಹ ಪದ್ಧತಿ ಇದೆಯಲ್ಲ, ಈ ಪದ್ಧತಿಯನ್ನು
ಈ ಡೆಕಾರ್ಟೆಗೆ ಗೌರವದ್ಯೂತಕವಾಗಿ ಅವರ ಒಂದು ಇದನ್ನು ಕಾರ್ಟೀಷಿಯನ್ ಪದ್ಧತಿ ಅಂತಲೂ ಸಹ ನಾವು ಅದಕ್ಕೆ ಕರಿತೀವಿ. ತುಂಬ ಚೆನ್ನಾಗಾಯ್ತಲ್ಲ. ಇದರ ಒಂದು ನಮ್ಮ ಗಣಿತಜ್ಞನ ಒಂದು ಹೆಸರಿಗೆ ಒಂದು ಗೌರವವನ್ನು ಇಲ್ಲಿ ಕೊಟ್ಟಂತಾಯಿತು. ಆ ಗಣಿತಜ್ಞನಿಗೆ ಒಂದು ನಮನವನ್ನು ಹೇಳ್ತಾ ಮುಂದುವರಿಯೋಣ. ಈಗ ನೀವು ಒಂದು ಸಮತಲದ ಮೇಲೆ ಒಂದು ಬಿಂದುವನ್ನು ಗುರುತಿಸಲಿಕ್ಕೆ ನಮಗೆ ಒಂದು ಜೊತೆ ನಿರ್ದೇಶಾಂಕ ಅಕ್ಷಗಳು ಬೇಕು ಅನ್ನೋದನ್ನು 9ನೇ ತರಗತಿಯಲ್ಲಿ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದಿರಿ, ಹೌದಲ್ವಾ? ಅದನ್ನೊಂದು ಸರಿ ಇವಾಗ ನೆನಪಿಸ್ಕೊಳ್ಳೋಣ. ಯಾಕೆಂದರೆ 9ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಪರಿಕಲ್ಪನೆಗಳಿದೆಯಲ್ಲ, ಅದು 10ನೇ ತರಗತಿಯಲ್ಲಿ ಅದನ್ನು ಅನ್ವಯ ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ಈ ಒಂದು ನಕ್ಷೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಈ ನಕ್ಷೆಯನ್ನು ಗಮನಿಸಿದಾಗ ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಅಂತಂದಾಗ ನಮಗೆ ಇಲ್ಲಿ 2 ನಿರ್ದೇಶಾಂಕ ಅಕ್ಷಗಳು ಕಾಣಿಸ್ತಾ ಇದೆ. ಅಲ್ಲಿ ಅದು ಯಾವುದು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು. ಈಗ ಈ ಒಂದು ಇದನ್ನು ನಾವೇನಂತ ಕರಿತೀವಿ? ಎಕ್ಸ್ ಅಕ್ಷ ಅಂತ ಕರಿತೀವಿ. ನೋಡಿ, ಭೂಮಿಗೆ ಸಮಾನಾಂತರವಾಗಿರ್ತಕ್ಕಂಥ ಆ ಒಂದು ಅಕ್ಷ, ಆ ಒಂದು ಇದನ್ನು ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ. ಈಗ ಮತ್ತೊಂದು ಇದೆ ಭೂಮಿಗೆ ಲಂಬವಾಗಿ, ಅದನ್ನು ಏನಂತ ಕರಿತೀವಿ? ಈಗ ಒಂದು ಸರಿ ಯೋಚನೆ ಮಾಡಿ, ಅದನ್ನು ಏನಂತ ಕರಿತೀರಿ? ಅದನ್ನು ಏನಂತ ಕರಿತೀರಿ? ವೈ ಅಕ್ಷ. ವೆರಿ ಗುಡ್. ಈಗ ಅಲ್ಲಿ 0 ಕಾಣ್ತಾ ಇದೆ. ನಾವು ಆ 0ಯನ್ನು ಏನಂತ ಕರಿತೀವಿ? ಯಾರಾದರೂ ಹೇಳ್ತೀರಾ? ಅದನ್ನು ಆರಿಜಿನ್ ಅಂತ ಕರೀತಾರೆ. ವೆರಿ ಗುಡ್. ಅದನ್ನು ಕನ್ನಡದಲ್ಲಿ ಮೂಲ ಬಿಂದು ಅಂತ ನಾವು ಅದನ್ನು ಕರಿತೀವಿ. ಮೂಲ ಬಿಂದು, ಆರಿಜಿನ್. ಆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂದರೆ 0 ಮತ್ತು 0. ಅಂದರೆ ಅಲ್ಲಿ ಎಕ್ಸ್ 0 ಆಗಿರುತ್ತೆ, ವೈ ಸಹ 0 ಆಗಿರುತ್ತೆ. ಈಗ ಇನ್ನು ಮುಂದುವರಿಯೋಣ. ಮೊದಲನೇದು ನೋಡಿ, ಅದನ್ನು ಮೊದಲನೆಯ ಚತುರ್ಥಾಂಕ ಅಥವಾ 1ನೇ ಚತುರ್ಥಾಂಕ, ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಈಗ ಇನ್ನು ಎರಡನೆಯ ಕ್ವಾಡ್ರೆಂಟ್, 3ನೆಯ ಚತುರ್ಥಾಂಕ. ಇನ್ನು ಕೊನೆಯದಿದೆ, ಅದ್ಯಾವುದಪ್ಪ ಅಂದರೆ 4ನೆಯ ಒಂದು ಚತುರ್ಥಾಂಕ. ಅಂದರೆ 4 ಭಾಗವನ್ನಾಗಿ ಮಾಡಿದ್ದಾರೆ. 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ ಮತ್ತು 4ನೇ ಚತುರ್ಥಾಂಕ, 4 ಭಾಗಗಳನ್ನಾಗಿ ಆ ಒಂದು ನಿರ್ದೇಶಾಂಕ ಸಮತಲವನ್ನು ವಿಭಾಗ ಮಾಡಿದ್ದಾರೆ. ಈಗ ಈ ಒಂದು ನಿರ್ದೇಶಾಂಕ ಸಮತಲವನ್ನು ಈಗಾಗಲೇ 4 ಭಾಗ ಮಾಡಿದ್ದೀವಿ ಅಂತ ಗೊತ್ತಾಯಿತು. ಮೊದಲನೇದು ಯಾವುದಪ್ಪ ಅಂದರೆ 1ನೆಯ ಒಂದು ಚತುರ್ಥಾಂಕ. ಇಲ್ಲಿ ಎಕ್ಸ್ ಮತ್ತು ವೈ, ಅಲ್ಲಿ ಇರ್ತಕ್ಕಂಥ ಎಕ್ಸ್ನ ಬೆಲೆಗಳನ್ನು ಮತ್ತು ವೈನ ಬೆಲೆಗಳನ್ನು, ಅಂದರೆ ಆ ಚತುರ್ಥಾಂಕದಲ್ಲಿ ಎಕ್ಸ್ನ ಬೆಲೆಗಳು ಧನಾತ್ಮಕ ಸಂಖ್ಯೆಗಳಾಗಿರುತ್ತೆ, ವೈನ ಬೆಲೆಗಳು ಸಹ ಧನಾತ್ಮಕ ಸಂಖ್ಯೆಗಳಾಗಿರುತ್ತೆ. ಅದರಿಂದ ಅಲ್ಲಿ ಚಿಹ್ನೆಯನ್ನು ನಾವು, ಯಾಕೆಂದರೆ 2 ಪ್ಲಸ್ ಇದ್ದಾಗ ಮೊದಲನೇ ಚತುರ್ಥಾಂಕದಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಅದನ್ನು ನಾವು ಅಲ್ಲಿ ಯಾವ ಒಂದು ಚಿಹ್ನೆಗಳು ಉಳ್ಳಂತಹ ಒಂದು ಸಂಖ್ಯೆಗಳಿರುತ್ತೆ ಅಂತ ನಾವು ನೋಡೋದಾದರೆ 2 ಪ್ಲಸ್ ಅಂದರೆ ಎಕ್ಸ್ ಸಹ ಪ್ಲಸ್ ಆಗಿರುತ್ತೆ, ವೈ ಸಹ ಪ್ಲಸ್ ಆಗಿರುತ್ತೆ. ಇನ್ನು 2ನೆಯ ಒಂದು ಚತುರ್ಥಾಂಕವನ್ನು ತೆಗೆದುಕೊಳ್ಳೋಣ. ಈಗ ಇಲ್ಲಿ ಗಮನಿಸಿ, ಎಕ್ಸ್ ಎಲ್ಲನೂ ಸಹ ಏನಾಗ್ತಾ ಇದೆ? -1, -2, -3 ಇದೆ. ವೈ 1, 2, 3, 4 ಇದೆ. ಹಾಗಾದರೆ ಇಲ್ಲಿ ಯಾವ್ದು ಬರುತ್ತೆ? ಮೈನಸ್ ಮತ್ತು ಪ್ಲಸ್ ಇರುತ್ತೆ. ಇನ್ನು 3ನೇ ಚತುರ್ಥಾಂಕ, ಈಗ ನಾನು ಹೇಳಬೇಕಾಗಿಲ್ಲ, ನೀವೇ ಹೇಳ್ಬಿಡ್ತೀರಿ. 2 ಮೈನಸ್ ಇರುತ್ತೆ. ವೆರಿ ಗುಡ್. 2 ಮೈನಸ್ ಇರುತ್ತೆ. 3ನೇ ಚತುರ್ಥಾಂಕದಲ್ಲಿ 2 ಸಹ ಮೈನಸ್ ಆಗಿರುತ್ತೆ. ಇನ್ನು 4ನೇ ಚತುರ್ಥಾಂಕವನ್ನು ನಾವು ತೆಗೆದುಕೊಂಡಾಗ 4ನೆಯ ಚತುರ್ಥಾಂಕದಲ್ಲಿ ಅಲ್ಲಿ ಏನಾಗುತ್ತಪ್ಪ ಅಂದರೆ ನೋಡಿ, ಇಲ್ಲಿ ಎಕ್ಸ್ ಧನಾತ್ಮಕ ಸಂಖ್ಯೆ ಆಗಿದೆ, ವೈ ಋಣಾತ್ಮಕ ಸಂಖ್ಯೆ ಆಗಿದೆ. ಅಂದರೆ ಅಲ್ಲಿ ಪ್ಲಸ್ ಮತ್ತು ಮೈನಸ್, ಅಂದರೆ ಅಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಎಕ್ಸ್ ಪ್ಲಸ್ ಚಿಹ್ನೆಯನ್ನು ಹೊಂದಿರುತ್ತೆ, ಅಂದರೆ ಧನಾತ್ಮಕ ಸಂಖ್ಯೆಗಳಾಗಿರುತ್ತೆ, ವೈ ಋಣಾತ್ಮಕ ಸಂಖ್ಯೆಗಳು ಆಗಿರುತ್ತೆ. ಅಂದರೆ 4 ಚತುರ್ಥಾಂಕದಲ್ಲಿ ನಾವು ಯಾವ ಸಂಖ್ಯೆಗಳು, ಯಾವ ಚಿಹ್ನೆಯುಳ್ಳಂತಹ ಸಂಖ್ಯೆಗಳಿರುತ್ತೆ ಅಂತ ನಮಗೆ ಗೊತ್ತಾಯಿತು. ಈಗ ಇನ್ನು ಮುಂದುವರಿಯೋಣ. ಈಗ ವೈ ಅಕ್ಷದಿಂದ ಬಿಂದುವಿಗಿರುವಂತಹ ದೂರವನ್ನು ನಾವೇನಂತ ಕರಿತೀವಿ ಅಂತಂದರೆ ಎಕ್ಸ್ನ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ, ಇಂಗ್ಲೀಷಲ್ಲಿ ಆಪ್ಸಿಸಾ ಅಂತ ನಾವು ಅದನ್ನು ಕರಿತೀವಿ. ಅದೇ ರೀತಿ ಇನ್ನೊಂದಿದೆ, ಯಾವುದಪ್ಪ ಅಂದರೆ ಎಕ್ಸ್ ಅಕ್ಷದಿಂದ ಬಿಂದುವಿಗಿರುವಂತಹ ದೂರವನ್ನು ಅದರ ವೈ ನಿರ್ದೇಶಾಂಕ ಅಥವಾ ಅದನ್ನು ಲಂಬ ದೂರ, ಆರ್ಡಿನೇಟ್ ಅಂತ ನಾವು ಅದನ್ನು ಕರಿತೀವಿ. ಈಗ ನೋಡಿ, ಎಕ್ಸ್ ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು ಯಾವ್ದ್ಯಾವುದು? ಯಾರಾದರೂ ಹೇಳ್ತೀರಾ? ಯೋಚನೆ ಮಾಡ್ತಾ ಇರಿ. ವೈ ಅಕ್ಷದ ಮೇಲಿರುವ ಬಿಂದುಗಳು ಯಾವ್ದ್ಯಾವುದು? ಈಗ ಇಬ್ಬರಿಗೆ ಅವಕಾಶ ಇದೆ. ಈ ಕಡೆ ಹೇಳಮ್ಮ, ಯಾವುದು? ವೆರಿ ಗುಡ್. ಹೇಳ್ತಾ ಇದ್ದಲ್ಲ ಮಗು, ಎಕ್ಸ್ 0 ರೂಪದಲ್ಲಿರುತ್ತೆ. ವೆರಿ ಗುಡ್. ಹಾಗಾದರೆ ಈ ಕಡೆ ಹುಡುಗ ಹೇಳಲಿಕ್ಕೆ ರೆಡಿ ಇದ್ದಾನೆ, ಹೇಳಪ್ಪ. ವೈ
0 ಅಲ್ಲ, 0, y ರೂಪದಲ್ಲಿ ಇರುತ್ತೆ. 0, y ರೂಪದಲ್ಲಿರುತ್ತೆ. ಅಂದರೆ ಎಕ್ಸ್ ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು x, 0. ಅಂದರೆ ಎಕ್ಸ್ ಅಕ್ಷದ ಮೇಲೆ y 0 ಆಗಿರುತ್ತೆ, y ಅಕ್ಷದ ಮೇಲೆ x 0 ಆಗಿರುತ್ತೆ. ಅದರಿಂದ ಇವೆರಡು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನೀವು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ನೀವು ಇದನ್ನು ಬರ್ಕೊಳ್ಳಿ. ಇನ್ನು ಮುಂದುವರಿಯೋಣ. ಈಗ ಒಂದು ಚಟುವಟಿಕೆಯನ್ನು ಮಾಡೋಣ. ಎಲ್ಲ ಸಿದ್ಧರಿದ್ದೀರಲ್ಲ? ಈಗೇನು ಮಾಡಬೇಕಪ್ಪ ಅಂದರೆ ನೀವು ಒಂದು ಗ್ರಾಫ್ ತಗೊಳ್ಳಿ. ಆ ಗ್ರಾಫ್ ತಗೊಂಡು ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಮಾಡ್ತಾ ಬನ್ನಿ. ಒಂದು ಗ್ರಾಫನ್ನು ತೆಗೆದುಕೊಳ್ಳಿ. ಆ ಗ್ರಾಫ್ ಹಾಳೆಯಲ್ಲಿ ಪರಸ್ಪರ ಲಂಬವಾಗಿರುವಂತೆ ಅಕ್ಷಗಳನ್ನು ಎಳೀರಿ. ಈಗಾಗಲೇ ನಾವು ಚತುರ್ಥಾಂಕಗಳನ್ನು ಗುರುತಿಸುವಾಗ ನೋಡಿದ್ರೆ ನೀವು ಅದೇ ಥರ ಗುರುತಿಸಿ. ಆಮೇಲೆ ಕೆಲವು ಬಿಂದುಗಳನ್ನು ಗುರುತಿಸ್ತಾ ಸೇರಿಸ್ತಾ ಹೋಗಿ. ಆಗ ಏನು ಬರುತ್ತೆ ಅಂತ ನೋಡೋಣ. ಸಿದ್ಧರಿದ್ದೀರಲ್ಲ? ರೆಡಿ? ಓಕೆ. ಹಾಂ, ಈಗ ಫಸ್ಟು ಎ 4, 8 ಬಿಂದುವನ್ನು ಗುರುತಿಸ್ಕೊಳ್ಳಿ. ಬಿ 3, 9 ಗುರುತಿಸಿ ಎ ಬಿಯನ್ನು ಸೇರಿಸಿ. ನಂತರ ಸಿ 3, 8 ಗುರುತಿಸಿ ಬಿ ಸಿಯನ್ನು ಸೇರಿಸಿ. ಡಿ 1, 6 ಅದನ್ನು ಗುರುತಿಸಿ ಸಿ ಡಿಯನ್ನು ಸೇರಿಸಿ. ಇ 1, 5 ಅದನ್ನು ಗುರುತಿಸಿ ಡಿ ಇಯನ್ನು ಸೇರಿಸಿ. ಅದೇ ಥರ ಎಫ್ 3, 3 ಗುರುತಿಸಿ ಇ ಎಫ್ ಅನ್ನು ಸೇರಿಸಿ. ಜಿ 6, 3 ಗುರುತಿಸಿ ಎಫ್ ಜಿಯನ್ನು ಗುರುತಿಸಿ. ಅದಾದಮೇಲೆ ಎಚ್ 8, 5 ಗುರುತಿಸಿ ಜಿ ಎಚ್ ಅನ್ನು ಸೇರಿಸಿ. ಅದೇ ರೀತಿ ಐ 8, 6 ಗುರುತಿಸಿ ಎಚ್ ಐಯನ್ನು ಸೇರಿಸಿ. ಅದೇ ಥರ ಜೆ 6, 8 ಗುರುತಿಸಿ ಐ ಜೆಯನ್ನು ಸೇರಿಸಿ. ಅದೇ ಥರ ಕೆ 6, 9 ಗುರುತಿಸಿ ಜೆ ಕೆಯನ್ನು ಸೇರಿಸಿ. ಅದೇ ಥರ ಎಲ್ 5, 8 ಗುರುತಿಸಿ ಕೆ ಎಲ್ಲನ್ನು ಸೇರಿಸಿ. ಈಗ ಇದನ್ನೆಲ್ಲ ಒಟ್ಟಿಗೆ ಎ ಜೊತೆಗೆ ಸೇರಿಸಿ. ಅದಾದಮೇಲೆ ಈಗ ಮತ್ತೆ ನೀವು ಏನು ಮಾಡಬೇಕು ಅಂತ ನೋಡಿ. ಬಳಿಕ ಪಿ ಕ್ಯೂ ಆರ್ ತ್ರಿಭುಜ ಉಂಟಾಗುವಂತೆ ಪಿ 3.5, 7, ಕ್ಯೂ 3, 6, ಆರ್ 4, 6 ಈ ಬಿಂದುಗಳನ್ನು ಗುರುತಿಸಿ ಅದನ್ನು ಸೇರಿಸಿ ತ್ರಿಭುಜ ಉಂಟಾಗತ್ತೆ. ಅದೇ ಥರ ಎಕ್ಸ್ ವೈ ಝೆಡ್ ತ್ರಿಭುಜವನ್ನು ರಚನೆ ಮಾಡಿ ಅಲ್ಲಿದೆ ಬಿಂದುಗಳನ್ನು ನೋಡಿ. ಅದೇ ಥರ ಎಸ್ ಟಿ ಯು ಈ ಒಂದು ಇದನ್ನು ಗುರುತಿಸಿ ಆ ಒಂದು ತ್ರಿಭುಜವನ್ನು ರಚನೆ ಮಾಡಿ. ಮತ್ತು ಯುಗೆ 9, 5 ಮತ್ತು 9, 6 ಈ ಬಿಂದುಗಳನ್ನು ಸೇರಿಸಿ. ಈಗ ನಿಮಗೆ ಒಂದು ಅದ್ಭುತವಾದಂತಹ ಒಂದು ಚಿತ್ರ ಸಿಕ್ಕಿರುತ್ತೆ. ಅದನ್ನು ಒಂದು ಸರಿ ತೋರಿಸಿ ನೋಡೋಣ. ವೆರಿ ಗುಡ್. ಈಗ ನಾನು ತೋರಿಸ್ತೀನಿ ನೋಡಿ ಆ ಚಿತ್ರ ಯಾವ ಥರ ಇರುತ್ತೆ ಅಂತ ನೋಡಿ. ಅದ್ಭುತವಾಗಿರ್ತಕ್ಕಂಥ ಇಂತಹ ಒಂದು ಚಿತ್ರ ನಮಗೆ ಸಿಗ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ರಚನೆ ಮಾಡಿದರೆ ನಿಮಗೆಲ್ಲರಿಗೂ ಸಹ ಅಭಿನಂದನೆಗಳು. ಇನ್ನು ಈ ಥರದನ್ನು ನಾವು 9ನೇ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತಂದರೆ ಈ ಒಂದು ರೇಖಾತ್ಮಕ ಸಮೀಕರಣವನ್ನು ನಾವು ಅದನ್ನು ಬಿಡಿಸಿದಾಗ ನಮಗೇನು ಬರ್ತಾ ಇತ್ತು? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇದನ್ನು ಬಿಡಿಸಿದಾಗ ನಮಗೆ ನಕ್ಷೆಯಲ್ಲಿ ಬಿಡಿಸಿದಾಗ ನಮಗೆ ಬರ್ತಾ ಇದ್ದಿದ್ದು ಯಾವುದಪ್ಪ ಅಂದರೆ ಒಂದು ಸರಳ ರೇಖೆ. ನೋಡಿ ಈ ರೀತಿ ಸರಳ ರೇಖೆ ಬರ್ತಿತ್ತು. ಅದನ್ನು ರಚನೆ ಮಾಡೋದು ನಮಗೆ ಗೊತ್ತಿದೆ. ಇನ್ನು ಮುಂದುವರೆದು ನಾವೇನು ಮಾಡಿದ್ವಿ? ವರ್ಗಾತ್ಮಕ ಸಮೀಕರಣವನ್ನು ಸಹ ರಚನೆ ಮಾಡಿದ್ವಿ. ಅದು ಯಾವುದಪ್ಪ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದನ್ನು ನಾವು ನಕ್ಷೆ ಮೂಲಕ ರಚನೆ ಮಾಡಿದಾಗ ನಮಗೆ ಯಾವ ಥರ ಸಿಕ್ತಿತ್ತು? ಯಾರಾದರೂ ಹೇಳ್ತೀರಾ? ಅದು ಪ್ಯಾರಬೋಲಾ, ಪರವಲಯ ಅಂತ ನಾವು ಅದನ್ನು ಕರಿತೀವಿ. ಅರ್ಥ ಆಗಿದೆಯಲ್ಲ? ಇನ್ನು ಮುಂದುವರಿಯೋಣ. ಈಗ ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ಪ್ರಮುಖ ಅಂಶಗಳನ್ನು ಕಲ್ತ್ಕೊಳ್ತೀವಿ ಅಂತ ಒಂದು ಸ್ವಲ್ಪ ಮೆಲುಕು ಹಾಕ್ಕೊಂಡು ಬಿಡೋಣ. ಈ ಅಧ್ಯಾಯದಲ್ಲಿ 2 ಬಿಂದುಗಳ ನಿರ್ದೇಶಾಂಕಗಳು ಗೊತ್ತಿದ್ದಾಗ ಅಥವಾ ತಿಳಿದಿದ್ದಾಗ ಏನು ಮಾಡ್ತೀವಿ ಅಂದರೆ ಆ ಬಿಂದುಗಳ ನಡುವಿನ ದೂರವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ತಿಳ್ಕೊಳ್ತೀವಿ ಅಲ್ವಾ? ಅದಾದಮೇಲೆ ದತ್ತ 3 ಬಿಂದುಗಳಿಂದ ಉಂಟಾಗಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಾ. ಅದಾದಮೇಲೆ ಇನ್ನೇನು ತಿಳ್ಕೊಳ್ತೀರಿ ಅಂದರೆ ನಾನು ಆಗಲೇ ಕಲಿಕಾಂಶಗಳು ಯಾವುದ್ಯಾವುದು ಅನ್ನೋದ್ರಲ್ಲಿ ಹೇಳಿದ್ದೆ ನಾನು. 2 ದತ್ತ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ದತ್ತ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ಸಹ ನಾವು ಈ ಒಂದು ಅವಧಿಯಲ್ಲಿ ತಿಳಿತಾ ಹೋಗ್ತೇವೆ. ಈಗ ಇಲ್ಲಿ ಒಂದು ತುಂಬ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇದೆ. ಬಿ ಅಂತಕ್ಕಂಥ ನಗರ ಎ ಎಂಬ ನಗರದಿಂದ 36 ಕಿಲೋಮೀಟರ್ ಪೂರ್ವದಲ್ಲಿ
ಮತ್ತು 15 ಕಿಲೋಮೀಟರ್ ಉತ್ತರದಲ್ಲಿದೆ. ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ, ಯಾವುದೇ ಒಂದು ಎರಡು ಊರುಗಳ ನಡುವಿನ ದೂರ ಹೇಗೆ ಕಂಡುಹಿಡಿತೀರಾ? ಪೂರ್ವಕ್ಕೆ ಹಿಂಗಿದೆ, ಉತ್ತರಕ್ಕೆ ಹಿಂಗಿದೆ, ದಕ್ಷಿಣಕ್ಕೆ ಹಿಂಗಿದೆ ಅಂತಂದಾಗ ಈಗ ನಾವು ಅಳತೆ ಮಾಡ್ದೇನೆ, ವಾಸ್ತವವಾಗಿ ಅಳತೆನೇ ಮಾಡಬಾರ್ದು, ಹೇಗೆ ಕಂಡುಹಿಡಿತೀರಾ? ಯಾರಾದರೂ ಹೇಳಿ ನೋಡೋಣ. ಕುತೂಹಲಕಾರಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಏನೇನು ಮಾಡ್ಬೋದು ಅಂತ ಒಂದು ಸರಿ ಯೋಚನೆ ಮಾಡಿ. ಇದನ್ನು ನಾವು ಅಳತೆ ಮಾಡದೆ ಕಂಡುಹಿಡಿಯಬೇಕು ಅಂದರೆ ಮೊದಲು ಅದನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಬೇಕು. ಈ ದೂರವನ್ನು ಲೆಕ್ಕ ಹಾಕಲಿಕ್ಕೆ ಪೈಥಾಗರಸನ ಪ್ರಮೇಯವನ್ನು ನಾವಿಲ್ಲಿ ಬಳಸ್ಕೊಳ್ಬಹುದು. ಈಗ ಅದನ್ನು ಯಾವ ರೀತಿ ಅಂತ ನೋಡೋಣ. ಜಸ್ಟ್ ಒಂದು ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸ್ಬೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಈಗಾಗಲೇ ನಾನು ಹೇಳಿದೆ ಇಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಬೇಕಾಗತ್ತೆ. ಈಗ ಎಕ್ಸ್ ಅಕ್ಷ ವೈ ಅಕ್ಷನ ಇದು ಮಾಡಿದ್ದೀವಿ. ಈಗ ಎ ಅಂತಕ್ಕಂಥ ನಗರ ಏನಾಗ್ತಾ ಇದೆಯಪ್ಪ ಅಂದರೆ ಪೂರ್ವಕ್ಕೆ ಅಲ್ಲಿ 36 ಕಿಲೋಮೀಟರ್ ಇದೆ ಮತ್ತು ಉತ್ತರಕ್ಕೆ ಎಷ್ಟು ದೂರದಲ್ಲಿದೆ? ಉತ್ತರಕ್ಕೆ 15 ಕಿಲೋಮೀಟರ್ ದೂರದಲ್ಲಿದೆ ಬಿ ನಗರ. ಅಂದರೆ ಎ ಬಿ ಈ ಎರಡೂ ನಗರಗಳ ನಡುವಿನ ಅಂತರ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂದರೆ ಅಲ್ಲಿ ಈಗ ಒಂದು ಒ ಬಿಯನ್ನು ಸೇರಿಸಿ, ಒ ಬಿಯನ್ನು ಸೇರಿಸಿದಾಗ ನಮಗೆ ಅಲ್ಲಿ ಪೈಥಾಗರಸನ ಪ್ರಮೇಯ ಈಗ ನಮಗೆ ಕಂಡು ಬರ್ತಾ ಇದೆ. ಒಂದು ಲಂಬಕೋನ ತ್ರಿಭುಜವನ್ನು ನಾವು ಕಾಣ್ತಾ ಇದ್ದೇವೆ. ಈ ಲಂಬಕೋನ ತ್ರಿಭುಜವನ್ನು ಉಪಯೋಗಿಸ್ಕೊಂಡು ನಾವು ಒ ಬಿ ಅಳತೆಯನ್ನು ತೆಗೆದುಕೊಂಡ್ಬಿಟ್ರೆ ಆ ಎ ಮತ್ತು ಬಿಗಿರುವಂತಹ ದೂರ ನಮಗೆ ಗೊತ್ತಾಗತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈಗ ಕೆಲವಾರು ಲೆಕ್ಕಗಳನ್ನು ಬಿಡಿಸೋಣ. ಈಗ ಎರಡು ಬಿಂದುಗಳು ಎಕ್ಸ್ ಅಕ್ಷದ ಮೇಲೆ ಇದೆ ಅಂತ ತಿಳ್ಕೊಳ್ಳೋಣ. ಅವುಗಳ ನಡುವಿನ ದೂರ ನಾವು ಕಂಡುಹಿಡಲಿಕ್ಕಾಗತ್ತಾ? ಒಂದು ಸರಿ ಯೋಚನೆ ಮಾಡಿ. ಎರಡು ಬಿಂದುಗಳು ಎಕ್ಸ್ ಅಕ್ಷದ ಮೇಲೇ ಇದೆ, ಹಾಗಾದರೆ ಅವುಗಳ ನಡುವಿನ ದೂರ ಕಂಡುಹಿಡಲಿಕ್ಕಾಗತ್ತಾ? ಆಗತ್ತೆ. ನೋಡಿ ಹೇಗೆ ಅಂತ ಒಂದು ಉದಾಹರಣೆ ಮುಖಾಂತರ ತಿಳ್ಕೊಂಬಿಡೋಣ ವಿದ್ಯಾರ್ಥಿಗಳೇ. ಈಗ ಎ 4,0 ಮತ್ತು ಬಿ 6,0 ಬಿಂದುಗಳನ್ನು ಪರಿಗಣಿಸಿ ಈ ಎ ಮತ್ತು ಬಿಗಳು ಎಕ್ಸ್ ಅಕ್ಷದ ಮೇಲಿದ್ದಾವೆ. ನೋಡಿ ಇದು ಒಂದು ನಕ್ಷೆನ ಬರ್ತಾ ಇದೆ. ಎ ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಈ ಎ ಅಂತಕ್ಕಂಥ ಬಿಂದು ನೋಡಿ 4,0 ಮತ್ತು ಬಿ ಅಂತಕ್ಕಂಥ ಬಿಂದು ಎಲ್ಲಿದೆಯಪ್ಪ ಅಂದರೆ 6,0 ಅಂದರೆ ಎಕ್ಸ್ ಅಕ್ಷದ ಮೇಲೇ ಬರ್ತಾ ಇದೆ. ಈಗ ಅವುಗಳ ನಡುವಿನ ದೂರ ನೋಡಿ ತುಂಬ ಈಸಿಯಾಗಿ ಹೇಳ್ಬಿಡ್ಬೋದು ಅಲ್ವಾ? ಎ ಮತ್ತು ಬಿಗಿರುವಂತಹ ದೂರ ಹೇಗೆ ಹೇಳ್ತೀರಿ ನೋಡಿ ಒಂದು ಸರಿ ನೋಡೋಣ. ಓ ಎ ಎಷ್ಟಪ್ಪ ಅಂದರೆ 4, ಓ ಬಿ ಎಷ್ಟಪ್ಪ ಅಂದರೆ 6. ಈಗ ಎ ಇಂದ ಬಿಗಿರುವಂತಹ ದೂರ, ಎ ಇಂದ ಬಿಗಿರುವಂತಹ ದೂರವನ್ನು ನೋಡಿ, ದೂರವನ್ನು ಇದು ಮಾಡಬೇಕಾದ್ರೆ ಓ ಬಿ ಇಂದ ಓ ಎಯನ್ನು ಕಳೀರಿ. ಕಳೆದಾಗ ಎಷ್ಟು ಬರುತ್ತೆ ಒಂದು ಸರಿ ನೋಡಿ. 6ರಲ್ಲಿ 4 ಹೋದರೆ 2 ಯೂನಿಟ್ಗಳು ಬರ್ತದೆ. ಅಂದರೆ ಈಗ ಅಲ್ಲಿ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ 2 ಯೂನಿಟ್ಗಳು ಆಗ್ತದೆ. ಅದೇ ರೀತಿ ವೈ ಅಕ್ಷದ ಮೇಲಿನ 2 ಬಿಂದುಗಳನ್ನು ಈಗ ನಾವು ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಆಗ ಅವುಗಳ ನಡುವಿನ ದೂರ ಕಂಡುಹಿಡಲಿಕ್ಕಾಗತ್ತಾ? ಖಂಡಿತ ಆಗತ್ತೆ. ಎಕ್ಸ್ ಅಕ್ಷದ ಮೇಲೇ ಆಗಿದೆ ಅಂದಮೇಲೆ ಇನ್ನು ವೈ ಅಕ್ಷದ ಮೇಲೆ ಆಗಲ್ವೇ? ಅದನ್ನು ಹೇಗೆ ಕಂಡುಹಿಡಿಯೋದು ಒಂದು ಸರಿ ನೋಡ್ಬಿಡೋಣ. ಈಗ ಸಿ 0,3 ಡಿ 0,8 ಈ ಬಿಂದುಗಳನ್ನು ಪರಿಗಣಿಸಿ ಸಿ ಮತ್ತು ಡಿ ಬಿಂದುಗಳು ವೈ ಅಕ್ಷದ ಮೇಲಿದೆ ಅಂತಂದರೆ ಈಗ ಇವುಗಳ ನಡುವಿನ ಅಂತರ ಕಂಡುಹಿಡಲಿಕ್ಕಾಗತ್ತಾ ನಾವು ಅಂತಂದರೆ ಖಂಡಿತ ಆಗುತ್ತೆ. ಫಸ್ಟ್ ಬಿಂದುಗಳನ್ನು ಗುರುತಿಸೋಣ. ಗುರುತಿಸಿದ್ವಿ. ಸಿ 0,3 ಡಿ 0,8. ಈಗ ಅವುಗಳ ನಡುವಿನ ಅಂತರವನ್ನು ಸಿ 0,3 ಡಿ 0,8 ಅದರಲ್ಲಿ ಓ ಸಿ 3 ಓ ಡಿ 8. ಈಗ ಸಿಯಿಂದ ಡಿಗಿರುವಂತಹ ದೂರ ಎಷ್ಟಪ್ಪ ಅಂದರೆ ಕಳೀರಿ 8ರಲ್ಲಿ 3 ಹೋದರೆ 5 ಯೂನಿಟ್ ಆಗುತ್ತೆ. ಈಗ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈಗ ಇವೆರಡನ್ನೂ ಒಂದೇ ನಕ್ಷೆಯಲ್ಲಿ ಪ್ರತಿನಿಧಿಸೋಣ. ಒಂದೇ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಎ ಇಂದ ಸಿಗಿರುವಂತಹ ದೂರ ಮತ್ತು ಬಿ ಇಂದ ಡಿಗಿರುವಂತಹ ದೂರವನ್ನು ಕಂಡುಹಿಡಿಯೋಣ. ನೋಡಿ ಎ ಇಂದ ಸಿಗಿರುವಂತಹ ದೂರ ಬಿಂದುಗಳನ್ನು ಗುರುತಿಸ್ತಾ ಇದ್ದೀವಿ. ಎರಡನ್ನೂ ಸಹ ಸೇರಿ ಒಂದರಲ್ಲೇ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಎ ಮತ್ತು ಸಿಗಿರುವಂತಹ ದೂರವನ್ನು ಕಂಡುಹಿಡಬೇಕಾದ್ರೆ ಒಂದು ಲಂಬವನ್ನು ಎಳೀರಿ. ಅದೇ ಥರ ಬಿ ಮತ್ತು ಡಿಗೆ ಇರ್ತಕ್ಕಂಥ ದೂರವನ್ನು ಕಂಡುಹಿಡಬೇಕಾದ್ರೆ ಅಲ್ಲಿ ಒಂದು ಲಂಬವನ್ನು ಎಳೀರಿ. ಈಗ ನಮಗೆ ಎ ಸಿ ಕಂಡುಹಿಡಬೇಕಾದ್ರೆ ಮೊದಲನೇದು ಪೈಥಾಗರಸನ ಪ್ರಮೇಯವನ್ನು ಇಲ್ಲಿ ಬಳಸ್ಕೊಳ್ಳಿ.
ಬಳಸ್ಕೊಂಡಾಗ ಅಲ್ಲೇನಾಗುತ್ತೆ 4 ಸ್ಕ್ವೇರ್ ಅಂದರೆ 16 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಅವೆರಡನ್ನ ಕೂಡ್ಕೊಳ್ಳಿ. ಎ ಸಿ ಈಸ್ ಈಕ್ವಲ್ ಟು ವರ್ಗಮೂಲ 25. ಎ ಸಿ ಅಂದರೆ ಎಷ್ಟಾಯಿತು 5 ಯೂನಿಟ್ ಆಯಿತು. ಅದೇ ಥರ ಬಿ ಡಿಯನ್ನು ಕಂಡುಹಿಡಿತಾ ಇದ್ದೀವಿ. ಬಿ ಡಿ ಎಷ್ಟಾಗತ್ತಪ್ಪ ಅಂದರೆ ವರ್ಗಮೂಲ 36 ಪ್ಲಸ್ 64 ಅಂದರೆ 6 ಸ್ಕ್ವೇರ್ ಅಂದರೆ 36 ಪ್ಲಸ್ 8 ಸ್ಕ್ವೇರ್ ಅಂದರೆ 64 ಕೂಡಿಕೊಂಡ್ರೆ ಬಿ ಡಿ ಈಸ್ ಈಕ್ವಲ್ ಟು ವರ್ಗಮೂಲ 100 ಅಂದರೆ ಬಿ ಡಿ ಈಸ್ ಈಕ್ವಲ್ ಟು 10 ಯೂನಿಟ್ಗಳು ಆಗ್ತದೆ. ಈಗ ಒಂದೇ ನಕ್ಷೆಯಲ್ಲಿ ಇವೆರಡನ್ನ ಕಂಡುಹಿಡಿದಿದ್ವಿ. ಈಗ ಅಕ್ಷದ ಮೇಲೆ ಇದ್ದಿದ್ದರಿಂದ ನಾವು ಕಂಡುಹಿಡಿಯಲಿಕ್ಕೆ ಸುಲಭ ಆಯಿತು. ಈಗ ಅಕ್ಷದ ಮೇಲೇ ಇಲ್ಲಪ್ಪ, ಬೇರೆ ಬೇರೆ ಕಡೆ ಇದೆ. ಈಗ ಅದನ್ನು ಹೇಗೆ ಕಂಡುಹಿಡಿತೀರಾ? ಅದನ್ನು ಕಂಡುಹಿಡಿಯೋದು ಹೇಗೆ? ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಖಂಡಿತ ಇದೆ. ಹೇಗೆ? ಅದನ್ನು ನಾವು ಪೈಥಾಗರಸನ ಪ್ರಮೇಯವನ್ನು ಉಪಯೋಗಿಸ್ಕೊಳ್ಬೇಕು. ಒಂದು ಉದಾಹರಣೆಯೊಂದಿಗೆ ಅದನ್ನು ನೋಡೋಣ ಬನ್ನಿ. ಈಗ ಇಲ್ಲಿ ಒಂದು ಉದಾಹರಣೆ ಇದೆ. ಪಿ 4,6 ಮತ್ತು ಕ್ಯೂ 6,8. ಈಗ ಈ ಬಿಂದುಗಳನ್ನು ಗುರುತಿಸ್ತಾ ಇದ್ದೀನಿ. ಫಸ್ಟು ಈ ಬಿಂದುಗಳನ್ನು ಗುರುತಿಸ್ಕೊಳ್ತಾ ಇದ್ದೀವಿ. ಫಸ್ಟು ಪಿ ಮತ್ತು ಕ್ಯೂ ಅನ್ನು ಗುರುತಿಸಿದ್ದೇನೆ. ಗುರುತಿಸಿ ಈಗೇನು ಮಾಡಿದ್ದೀನಿ, ಪಿ ಮತ್ತು ಕ್ಯೂಗಳಿಂದ ಎಕ್ಸ್ ಅಕ್ಷಕ್ಕೆ ಪಿ ಆರ್ ಮತ್ತು ಕ್ಯೂ ಎಸ್ ಲಂಬಗಳನ್ನು ಎಳಿತಾ ಇದ್ದೀನಿ. ಈಗ ಲಂಬಗಳನ್ನು ಎಳೆದು ನೆಕ್ಸ್ಟು ಪಿ ಟಿ ಮತ್ತು ಕ್ಯೂ ಎಸ್ ಒಂದು ಲಂಬವನ್ನು ಎಳಿತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತಿದ್ದೀವಿ, ಆರ್ ಮತ್ತು ಎಸ್ ಬಿಂದುಗಳನ್ನು ಗುರುತಿಸ್ಕೊಂಡ್ವಿ, ಪಿ ಕ್ಯೂ ಅನ್ನು ಸೇರಿಸಿದ್ವಿ. ಈಗ ಆರ್ ಮತ್ತು ಎಸ್ಗಳ ನಿರ್ದೇಶಾಂಕಗಳು ಯಾವುದ್ಯಾವುದು ಅಂದರೆ 4,0 ಮತ್ತು 6,0 ಆಯಿತು. ಅಂದರೆ ಆರ್ ಎಸ್ ಎಷ್ಟಾಯ್ತಪ್ಪ ಅಂದರೆ ಈಗ ಅಲ್ಲಿ ನಾವು 6ರಲ್ಲಿ 4 ಹೋದರೆ 2 ಯೂನಿಟ್ಗಳಾಯಿತು. ಕ್ಯೂ ಎಸ್ ಎಷ್ಟಪ್ಪ ಅಂದರೆ 8 ಯೂನಿಟ್ಗಳಿದೆ ಅಲ್ಲಿ. ಈಗ ಟಿ ಎಸ್ ಎಷ್ಟಪ್ಪ ಅಂತಂದರೆ ಟಿ ಎಸ್ ಇಸ್ ಈಕ್ವಲ್ ಟು ಪಿ ಆರ್, ದಟ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ 6 ಯೂನಿಟ್ಗಳಾಗತ್ತೆ. ಆದ್ದರಿಂದ ಕ್ಯೂ ಟಿ ಇಸ್ ಈಕ್ವಲ್ ಟು 2 ಯೂನಿಟ್ಟು ಮತ್ತು ಪಿ ಟಿ ಇಸ್ ಈಕ್ವಲ್ ಟು ಆರ್ ಎಸ್ ದಟ್ಸ್ ಈಕ್ವಲ್ ಟು 2 ಯೂನಿಟ್ಟು. ಅಂದರೆ ಈ ಪೈಥಾಗರಸನ ಪ್ರಮೇಯವನ್ನು ನಾವು ಉಪಯೋಗಿಸ್ಕೊಂಡಾಗ ಈಗ ಈಸಿಯಾಗಿ ಕಂಡುಹಿಡಿಬೋದು. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್. 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಅಂದರೆ 4 ಪ್ಲಸ್ 2 ಸ್ಕ್ವೇರ್ ಅಂದರೆ 4, ಅವೆರಡನ್ನು ಕೂಡಿದಾಗ 8 ಆಯಿತು. ಅಂದರೆ ಪಿ ಕ್ಯೂ ಅನ್ನು ನಾವು ತೆಗೆದುಕೊಂಡಾಗ ವರ್ಗಮೂಲ 8 ಆಗುತ್ತೆ. 8ರ ವರ್ಗಮೂಲವನ್ನು ಬಿಡಿಸ್ಕೊಂಡಾಗ 4 2 8, 2ನ ಹೊರಗಡೆ ತಗೊಂಡಾಗ 2√2 ಯೂನಿಟ್ಗಳಾಗ್ತದೆ. ಈ ರೀತಿ ನಿರ್ದೇಶಾಂಕ ಅಕ್ಷಗಳ ಮೇಲೆ ಇಲ್ದಿದ್ರೂ ಸಹ ನಾವು ಈ ಒಂದು ಬಿಂದುಗಳ ನಡುವಿನ ಅಂತರವನ್ನು ಕಂಡುಹಿಡಿಬೋದು. ಸರಿ, ಇದಕ್ಕೇನಾದರೂ ನಾವು ಸುಲಭವಾಗಿ ಒಂದು ಸೂತ್ರವನ್ನು ಕಂಡುಹಿಡ್ಕೊಳ್ಬಿಡ್ಬೋದಾ? ಖಂಡಿತ ಕಂಡುಹಿಡ್ಕೋಬೋದು. ಆ ಸೂತ್ರವನ್ನು ಕಂಡುಹಿಡಿದು ಬಿಡೋಣ ಬನ್ನಿ. ಈಗ ಎಕ್ಸ್ ಪಿ x1 y1 ಕ್ಯೂ x2 y2 ಈ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ. ಈಗಾಗಲೇ ಉದಾಹರಣೆಯಲ್ಲಿ ಮಾಡಿದ್ವಿ, ಅದನ್ನೇ ಇಲ್ಲಿ ಮುಂದುವರಿಸೋಣ. ಅದನ್ನು ಮುಂದುವರಿಸಿದ್ರೆ ಸಾಕು. ಈಗ 2 ಬಿಂದುಗಳನ್ನು ಗುರುತಿಸ್ಕೊಳ್ತಾ ಇದ್ದೀವಿ. ಪಿ x1 y1 ಕ್ಯೂ x2 y2. ಅದೇ ಥರ ಲಂಬಗಳನ್ನು ಎಳೆಯೋಣ. ಆ ಲಂಬಗಳನ್ನು ಎಳೆದು ನಾವು ಅದನ್ನೇನು ಮಾಡೋಣ, ಈಗ ಪಿ ಕ್ಯೂನ ಸೇರಿಸ್ಕೊಂಡಿದ್ದೇವೆ. ಈಗ ಈ ಒಂದು ಇದನ್ನು ಗಮನಿಸ್ತಾ ಬನ್ನಿ. ಈಗ ಈ ಒಂದು ಇದನ್ನು ಗಮನಿಸಿದಾಗ ಲಂಬಗಳನ್ನು ಎಳೆದಿದ್ದೇವೆ. ಪಿ ಟಿ ಅನ್ನು ಕ್ಯೂ ಎಸ್ಗೆ ಲಂಬವಾಗಿ ಎಳೆದಿದ್ದೀವಿ. ಓ ಆರ್ ಇಸ್ ಈಕ್ವಲ್ ಟು x1, ಓ ಎಸ್ ಇಸ್ ಈಕ್ವಲ್ ಟು x2, ಆರ್ ಎಸ್ ಅನ್ನು ತೆಗೆದುಕೊಂಡಾಗ x2 ಮೈನಸ್ x1. ಅದೇ ಥರ ಕ್ಯೂ ಟಿಯನ್ನು ತೆಗೆದುಕೊಂಡಾಗ y2 ಮೈನಸ್ y1 ಆಗುತ್ತೆ. ಅಂದರೆ ಇಲ್ಲಿ ಇದನ್ನು ಬಳಸ್ಕೊಳ್ಳಿ. x2 ಮೈನಸ್ x1 ಮತ್ತು ಕ್ಯೂ ಟಿ ಅಂದರೆ y2 ಮೈನಸ್ y1. ಇದನ್ನು ಬಳಸ್ಕೊಂಡ್ರೆ ನಾವೀಗ ಸೂತ್ರವನ್ನು ಕಂಡುಹಿಡಿಯಬಹುದು. ಈಗ ಪೈಥಾಗರಸನ ಪ್ರಮೇಯವನ್ನು ಅಪ್ಲೈ ಮಾಡಿಕೊಳ್ಳೋಣ. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್. ಪಿ ಟಿ ಅಂತ ಅಂದಾಗ x2 ಮೈನಸ್ x1 ಸ್ಕ್ವೇರ್ ಅಂದಾಗ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಈಗ ವರ್ಗಮೂಲ ತೆಗೆರಿ ಎರಡೂ ಕಡೆ. ಪಿ ಕ್ಯೂ ಈಸ್ ಈಕ್ವಲ್ ಟು ವರ್ಗಮೂಲ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು 2 ನಿರ್ದೇಶಾಂಕ ಬಿಂದುಗಳ ನಡುವೆ ಇರತಕ್ಕಂಥ ದೂರವನ್ನು ಕಂಡುಹಿಡಿಯುವಂತಹ ಸೂತ್ರ. ಈ ಸೂತ್ರವನ್ನು ನೀವು ಬಳಸ್ಕೊಂಡು ಈಸಿಯಾಗಿ ನಾವು 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬಹುದು. ಅಂದರೆ ಇದಕ್ಕೆ ನಾವು ದೂರ ಸೂತ್ರ ಅಂತ ಕರಿತೀವಿ. ದೂರ ಸೂತ್ರ ಅಂದರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ಬಿಡಿಸೋಣ. 2,3 ಮತ್ತು 4,1 ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ. ಅದನ್ನು ದೂರ ಸೂತ್ರವನ್ನು ಬಳಸಿಕೊಳ್ಳೋಣ. ದೂರ ಸೂತ್ರ ಗೊತ್ತಿದೆ ನಿಮಗೆ.
ಈಗ ನಾವಿಲ್ಲಿ ಏನು ಮಾಡಬೇಕಂದ್ರೆ ಪಿ x1 y1 ಅಂದರೆ 2,3 ಅದನ್ನು ಬರ್ಕೊಳ್ಬೇಕು. ಕ್ಯೂ x2 y2 4,1 ಇದನ್ನು ಬರ್ಕೋಬೇಕು. ಈಗ ಈ ಬೆಲೆಗಳನ್ನು ನಾವೇನು ಮಾಡಿ ಈ ಸೂತ್ರಕ್ಕೆ ಆದೇಶವನ್ನು ಮಾಡಿ. ಬೆಲೆಗಳನ್ನು ಸೂತ್ರಕ್ಕೆ ಆದೇಶ ಮಾಡಿದಾಗ x2 ಅಂದರೆ 4 ಮೈನಸ್ x1 ಅಂದರೆ 2, y2 ಅಂದರೆ 1, y1 ಅಂದರೆ 3. ಈಗ ಅದನ್ನು ಆದೇಶ ಮಾಡಿ ಸುಲಭೀಕರಿಸಿ. 4ರಲ್ಲಿ 2 ಹೋದರೆ 2, 2 ಸ್ಕ್ವೇರ್ ಅಂತಂದರೆ 2 ಸ್ಕ್ವೇರ್ ಬರುತ್ತೆ. 3ರಲ್ಲಿ 1 ಹೋದರೆ 2, ಅದು ಋಣಚಿಹ್ನೆ ಇರೋದ್ರಿಂದ -2 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಅದನ್ನು ಬಿಡಿಸ್ತಾ ಇದ್ದೀವಿ. 2 ಸ್ಕ್ವೇರ್ ಅಂದರೆ 4 ಪ್ಲಸ್ ಆಫ್ -2 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 2ರಲ್ಲಿ 4 ಅಂದರೆ 4 ಪ್ಲಸ್ 4 ಎಷ್ಟಾಗುತ್ತೆ? ಪಿ ಕ್ಯೂ ಇಸ್ ಈಕ್ವಲ್ ಟು √8. ಈಗ ಇದನ್ನು ಬಿಡಿಸೋಣ. ಬಿಡಿಸಿದಾಗ 2√2 ಯೂನಿಟ್ಗಳು ಆಗ್ತದೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈ ರೀತಿ ನಾವು ದೂರಸೂತ್ರವನ್ನು ಬಳಸಿ ಹಲವಾರು ಲೆಕ್ಕಗಳನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಅಂದರೆ ಮುಂದಿನ ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಈ ಅವಧಿಯಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಕಲ್ತಿದ್ದೀವಿ ಅಂದರೆ ನಿರ್ದೇಶಾಂಕ ರೇಖಾಗಣಿತದ ಪರಿಚಯವನ್ನು ತಿಳ್ಕೊಂಡಿದ್ದೇವೆ, ನಿರ್ದೇಶಾಂಕ ರೇಖಾಗಣಿತದ ಅನ್ವಯಗಳನ್ನು ತಿಳ್ಕೊಂಡಿದ್ದೇವೆ, ದೂರಸೂತ್ರವನ್ನು ನಾವೇ ರಚನೆ ಮಾಡಿದ್ದೇವೆ. ಆ ದೂರಸೂತ್ರ ಯಾವುದಪ್ಪ ಅಂದರೆ ಇಲ್ಲೇ ಇದೆ ನೋಡಿ. ಅದಾದಮೇಲೆ ಈಗ ನಾವು ಕೆಲವೊಂದು ಹೋಮ್ವರ್ಕನ್ನು ಕೊಡುವಂತಹ ಸಮಯ. ಈ ಒಂದು ಇದನ್ನು ಇಲ್ಲಿ ನಾವು ಯಾವ ತಿಳ್ಕೊಳ್ತೀವಿ, ಯಾವ್ಯಾವ ಅಂಶಗಳನ್ನು ತಿಳ್ಕೊಳ್ತೀವಿ ಅಂದರೆ ಈ ದೂರಸೂತ್ರವನ್ನು ಅನ್ವಯಿಸಿ ಮತ್ತಷ್ಟು ಲೆಕ್ಕಗಳನ್ನು ನಾವು ಬಿಡಿಸ್ತೀವಿ. ಆಮೇಲೆ ಮೂಲ ಬಿಂದುವಿನಿಂದ ನಿರ್ದಿಷ್ಟ ಬಿಂದುವಿಗಿರುವಂತಹ ದೂರವನ್ನು ರಚಿಸಲಿಕ್ಕೆ ಒಂದು ಸೂತ್ರವನ್ನು ನಾವು ರಚನೆಯನ್ನು ಮಾಡ್ತೀವಿ ಮತ್ತು ಸಮಸ್ಯೆಗಳನ್ನು ಸಹ ನಾವು ಬಿಡಿಸ್ತೀವಿ. ಈ ಬಿಡಿಸೋದ್ರ ಮುಖಾಂತರ ಇನ್ನು ಹೆಚ್ಚಿನವಾದಂತಹ ಒಂದು ಲೆಕ್ಕಗಳನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ಒಂದು ಅವಧಿಯಲ್ಲಿ. ಈ ಮುಂದಿನ ಅವಧಿಗೆ ನೀವು ಬರಬೇಕಾದ್ರೆ ಮತ್ತಷ್ಟು ಗ್ರಾಫ್ ಶೀಟ್ಸನ್ನು ಅವನ್ನೆಲ್ಲ ತೆಗೆದುಕೊಂಡು ಬನ್ನಿ. ಈಗ ಹೇಳಿರ್ತಕ್ಕಂಥ ಹೋಮ್ವರ್ಕನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ನಿಮ್ಮ ಶಿಕ್ಷಕರಿಂದ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.